ನಮ್ಮ ಬೀದರ್ ಜಿಲ್ಲೆಯ ಜೀವನಾಡಿ ಬೀದರ್ನ BSSK ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ, ಸುಮಾರು ಸಲ ನಾನಾಗಲಿ ನಮ್ಮ ಸಿದ್ದು ಪಾಟೀಲ್ ಅವರಾಗಲಿ ಬಹಳ ಸಲ ಪ್ರಸ್ತಾವನೆ ಮಾಡಿದೆವು. ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಭೇಟಿಯಾಗಿದ್ದೀವಿ. ಅದೊಂದು ಪುನರ್ಚೇತನ ಮಾಡಬೇಕು, ಲೀಸ್ ಕೊಡಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ನೆಫಾಡ್ಲಿಂದ 550 ಕೋಟಿ ಗ್ರಾಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸರ್ಕಾರದ ಗ್ಯಾರಂಟಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೈ ಜೋಡಿಸ್ತೀನಿ ವಿಷಯದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಇದು ರೈತರ ಬಗ್ಗೆ ನೀವು ಈ ಕಡೆ ಗಮನ ಹರಿಸಬೇಕು. ನಾನು ವಿನಂತಿ ಮಾಡ್ಕೋತೀನಿ, ತಮಗೆ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೆ ತಾವು ಗೌರ್ಮೆಂಟ್ ಗ್ಯಾರಂಟಿ ಕೊಟ್ರೆ ಅದು BSSK ಫ್ಯಾಕ್ಟ್ರಿ ಚಾಲೂ ಆಗ್ತದ. ಎಲ್ಲ ರೈತರೇ ಮತ್ತು ಬಸ್ಸಿನ ವ್ಯವಸ್ಥೆ ಪಂಚ್ ಗ್ಯಾರಂಟಿ ಕೊಟ್ಟಿದ್ರಿ, ಅದರಲ್ಲೇ ನಮ್ಮ ಮಹಿಳೆಯರಿಗೆ ಪಾಪ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಅತಿ ಸಂತೋಷ. ಬಟ್ ಹೋಗ್ತಾ ಇರೋದು ವಿದ್ಯಾರ್ಥಿನಿಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಬಸ್ ಯಾಕೆ ರಾಮಲಿಂಗ ರೆಡ್ಡಿ ಸಾಹೇಬರು ಲಾಸ್ಟ್ ಟೈಮ್ ಅಧಿವೇಶನದಲ್ಲಿ ಹೇಳಿದ್ರು, ನಾವು 800 ಬಸ್ ಪರ್ಚೇಸ್ ಮಾಡಿದ್ದೀವಿ, ಎಲ್ಲ ಜಿಲ್ಲೆಗೆ ಕೊಡ್ತಾ ಇದ್ದೀವಿ ಅಂತ. ವಿದ್ಯಾರ್ಥಿನಿಯರಿಗೆ 130 ವಿದ್ಯಾರ್ಥಿನಿಯರು ಒಂದು ಬಸ್ಸಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಧ್ಯಕ್ಷರೇ. ಇದು ಎಲ್ಲ ಕ್ಷೇತ್ರ, ನನ್ನ ಕ್ಷೇತ್ರದಲ್ಲಿ ಇದನ್ನು ತಾವು ನೋಡಿದ್ದು ವಿತ್ ಪ್ರೂಫ್ ಕೊಡ್ತೀನಿ ಅಧ್ಯಕ್ಷರೇ. ಒಂದು ಬಸ್ಗಳು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಾರ, ಒಳ್ಳೆಯ ಸಂಗತಿ. ಎಷ್ಟು ಬಸ್ ಎಲ್ಲ ವಿಧಾನಸಭಾ ಕ್ಷೇತ್ರ ಬಸ್ ಕೊಟ್ಟರೆ ಓಡಾಡ್ಲಿಕ್ಕೆ ಈಸಿ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.